ದಂಭಕಾಸುರ ಒಬ್ಬ ಕೆಟ್ಟ ರಾಕ್ಷಸ. ಅವನು ಚಿಕ್ಕ ಹೆಣ್ಣು ಮಕ್ಕಳನ್ನ ತನ್ನ ಗುಹೆಗೆ ಕರೆದುಕೊಂಡು ಹೋಗಿ ಆಟ ಆಡಿಸ್ತಿದ್ದ. ಅವರಿಂದ ಬೇಜಾರಾದ್ರೆ ಅವರನ್ನ ಸಾಯಿಸ್ತಿದ್ದ. ಅವನು ಯಾವ ಊರಿಗೆ ಹೋದ್ರೂ ಅಲ್ಲಿ ಜನರಿಗೆ ತೊಂದರೆ ಕೊಡ್ತಿದ್ದ. ಯಾವ ರಾಜನಿಗೂ ಅಥವಾ ದೊಡ್ಡ ಯೋಧನಿಗೂ ಅವನನ್ನ ತಡೆಯೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ದಂಭಕಾಸುರನಿಗೆ ದೇವರುಗಳಿಂದ ಒಂದು ವರ ಸಿಕ್ಕಿತ್ತು. ಅವನನ್ನ ಬಲದಿಂದ ಕೊಲ್ಲೋಕೆ ಆಗಲ್ಲ, ಬುದ್ಧಿಯಿಂದ ಮಾತ್ರ ಕೊಲ್ಲೋಕೆ ಆಗುತ್ತೆ. ಯಾರು ಅವನನ್ನ ಬಲದಿಂದ ಕೊಲ್ಲೋಕೆ ಪ್ರಯತ್ನಿಸ್ತಾರೋ ಅವರು ಕಲ್ಲಾಗಿ ಬದಲಾಗ್ತಾರೆ. ದಂಭಕಾಸುರನ ಸಾವಿನ ಗುಟ್ಟು ಅವನ 7 ಪ್ರಶ್ನೆಗಳಲ್ಲಿ ಇತ್ತು. ಆದ್ರೆ ಅವನ ಜೊತೆ ಹೋರಾಡಿದ ಯಾರಿಗೂ ಈ ಗುಟ್ಟು ಗೊತ್ತಿರಲಿಲ್ಲ. ಅದಕ್ಕೆ ಅವನ ಕೆಟ್ಟ ಕೆಲಸಗಳಿಂದ ಬೇಸರಗೊಂಡ ಯಾರಾದರೂ ಅವನ ಮೇಲೆ ದಾಳಿ ಮಾಡಿದ್ರೆ ದೇವತೆಗಳ ವರದಿಂದ ಅವರು ತಕ್ಷಣ ಕಲ್ಲಾಗಿ ಬದಲಾಗ್ತಿದ್ರು. ದಂಭಕಾಸುರ ಎಲ್ಲೆಲ್ಲೂ ತೊಂದರೆ ಕೊಡ್ತಿದ್ದ. ಕಲ್ಲಾಗೋ ಭಯದಿಂದ ಯಾರೂ ಅವನನ್ನ ನಿಲ್ಲಿಸೋಕೆ ಪ್ರಯತ್ನಿಸ್ತಿರ್ಲಿಲ್ಲ. ಆದ್ರೆ ಕೆಟ್ಟ ಕೆಲಸಗಳ ಪಾತ್ರೆ ತುಂಬಿದಾಗ ಅದು ಒಡೆಯೋ ಸಮಯ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲೆಲ್ಲೂ ಒಳ್ಳೆಯತನ ತನ್ನ ಶಕ್ತಿ ತೋರಿಸೋಕೆ ಶುರುವಾಗುತ್ತೆ. ಒಂದು ದಿನ ದಂಭಕಾಸುರ ಉಜ್ಜಯಿನಿ ನಗರದ ಕಡೆಗೆ ಬಂದ. ಆವಾಗ ಮಹಾನ್ ರಾಜ ವಿಕ್ರಮಾದಿತ್ಯನು ಉಜ್ಜಯಿನಿ ನಗರವನ್ನ ಆಳ್ತಿದ್ದ. ರಾಜ ವಿಕ್ರಮಾದಿತ್ಯ ಬಲಶಾಲಿ ಮಾತ್ರ ಅಲ್ಲ, ತುಂಬಾ ಬುದ್ಧಿವಂತನೂ ಆಗಿದ್ದ. ಅವನಿಗೆ ಎಲ್ಲ ರೀತಿಯ ವಿದ್ಯೆಗಳು ಗೊತ್ತಿದ್ದವು. ಆ ದಿನಗಳಲ್ಲಿ ಉಜ್ಜಯಿನಿ ನಗರದಲ್ಲಿ ಒಬ್ಬ ಶ್ರೀಮಂತ ಸಾಹುಕಾರ ಇದ್ದ. ಅವನಿಗೆ 2 ಗಂಡು ಮಕ್ಕಳಿದ್ದರು. ದೊಡ್ಡವನ ಹೆಸರು ಮಹೇಂದ್ರ ಮತ್ತು ಚಿಕ್ಕವನ ಹೆಸರು ಲಖನ್. ಸಾಹುಕಾರ ದೊಡ್ಡ ಮಗನ ಮದುವೆ ಮಾಡಿಸಿದ್ದ, ಆದ್ರೆ ಚಿಕ್ಕ ಮಗನ ಮದುವೆಗೂ ಮುನ್ನ ತೀರಿಕೊಂಡ. ತಂದೆ ಸತ್ತ ಮೇಲೆ ವ್ಯಾಪಾರ ಮತ್ತು ವ್ಯವಹಾರವನ್ನ ನೋಡಿಕೊಳ್ಳೋ ಜವಾಬ್ದಾರಿ 2 ಅಣ್ಣ ತಮ್ಮಂದಿರ ಮೇಲೆ ಬಿತ್ತು. 2 ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಸಂಜೆ 2 ಕೆಲಸ ಮುಗಿಸಿ ಮನೆಗೆ ಬಂದಾಗ ಮಹೇಂದ್ರನ ಹೆಂಡತಿ ಬಾಗಿಲಲ್ಲಿ ನಿಂತು ತನ್ನ ಬಲಗೈಯಿಂದ ಪತಿಗೆ ನೀರು ಕೊಡ್ತಿದ್ಲು ಮತ್ತು ಎಡಗೈಯಿಂದ ಭಾವ ಲಖನ್ಗೆ ನೀರು ಕೊಡ್ತಿದ್ಲು. ಒಂದು ದಿನ ಲಖನ್ ಯೋಚಿಸಿದ, ಪ್ರತಿದಿನ ಅತ್ತಿಗೆ ನನಗೆ ಎಡಗೈಯಿಂದ ನೀರು ಕೊಡ್ತಾರೆ, ಇವತ್ತು ನಾನು ಅವರ ಬಲಗೈಯಿಂದ ನೀರು ಕುಡಿತೀನಿ. ಸಂಜೆ 2 ಅಣ್ಣ ತಮ್ಮಂದಿರು ಕೆಲಸದಿಂದ ಬಂದಾಗ ಲಖನ್ ತನ್ನ ಅಣ್ಣನ ಜಾಗದಲ್ಲಿ ನಿಂತು ಅತ್ತಿಗೆಯ ಬಲಗೈಯಿಂದ ನೀರು ಕುಡಿಯೋಕೆ ಪ್ರಯತ್ನಿಸಿದ. ಮಹೇಂದ್ರ ಲಖನ್ ಜಾಗದಲ್ಲಿ ನಿಂತ. ಲಖನ್ನ ಅತ್ತಿಗೆ ನೀರು ಕೊಡೋಕೆ ಬಂದಾಗ ಅವರು ತಮ್ಮ ಒಂದು ಕೈಯನ್ನ ಇನ್ನೊಂದರ ಮೇಲೆ ಇಟ್ಟುಕೊಂಡು ಬಲಗೈಯ ಲೋಟವನ್ನ ಪತಿಗೆ ಮತ್ತು ಎಡಗೈಯ ಲೋಟವನ್ನ ಲಖನ್ಗೆ ಕೊಟ್ಟರು. ಇದನ್ನ ನೋಡಿ ಲಖನ್ ಹೇಳಿದ, ಅತ್ತಿಗೆ, ಇವತ್ತು ನಾನು ಅಣ್ಣನ ಜಾಗದಲ್ಲಿ ನಿಂತು ಬಲಗೈಯಿಂದ ನೀರು ಕುಡಿಯಬೇಕು ಅನ್ಕೊಂಡಿದ್ದೆ. ಆದ್ರೆ ನೀವು ನಿಮ್ಮ ಕೈಗಳನ್ನ ಬದಲಾಯಿಸಿ ನನಗೆ ಎಡಗೈಯಿಂದ ನೀರು ಕೊಟ್ಟಿದ್ದೀರಾ, ಯಾಕೆ ಹೀಗೆ ಮಾಡಿದ್ರಿ? ಲಖನ್ ಮಾತನ್ನ ಕೇಳಿ ಅವನ ಅತ್ತಿಗೆ ಉತ್ತರಿಸಿದಳು, ನೀವು ಬಲಗೈಯಿಂದ ನೀರು ಕುಡಿಯಬೇಕಾದ್ರೆ ನಿಮಗೂ ಬಲಗೈಯಿಂದ ನೀರು ಕೊಡೋಕೆ ಒಬ್ಬರನ್ನ ಕರೆತನ್ನಿ. ಅತ್ತಿಗೆಯ ಮಾತುಗಳಿಂದ ಲಖನ್ಗೆ ನೋವಾಯಿತು. ನೀರು ಕುಡಿಯದೆ ಅತ್ತಿಗೆಗೆ ಹೇಳಿದ, ನಿಮ್ಮ ಲೋಟವನ್ನ ಇಸ್ಕೊಳ್ಳಿ, ನಾನು ಇಲ್ಲಿಂದ ಹೋಗ್ತಿದ್ದೀನಿ. ನನಗೆ ಬಲಗೈಯಿಂದ ನೀರು ಕೊಡೋಕೆ ಒಬ್ಬರು ಸಿಗುವವರೆಗೂ ನಾನು ಹಿಂದಿರುಗಲ್ಲ, ಇಲ್ಲಾಂದ್ರೆ ನನ್ನ ಮುಖ ತೋರಿಸಲ್ಲ. ಹೀಗೆ ಹೇಳಿ ಅವನು ತಕ್ಷಣ ಹೊರಟು ಹೋದ. ಇದನ್ನ ನೋಡಿ ಅವನ ಅಣ್ಣ ಮಹೇಂದ್ರ ಅವನನ್ನ ತಡೆಯೋಕೆ ತುಂಬಾ ಪ್ರಯತ್ನಿಸಿದ. ಆದ್ರೆ ಅವನು ಕೇಳಲಿಲ್ಲ ಮತ್ತು ಹೇಳಿದ, ಇಲ್ಲ ಅಣ್ಣ, ಈಗ ನನಗೆ ಒಬ್ಬ ಒಳ್ಳೆಯ ಹೆಂಡತಿ ಸಿಕ್ಕ ಮೇಲೆನೆ ನಾನು ಹಿಂದಿರುಗುತ್ತೇನೆ. ಹೀಗೆ ಹೇಳಿ ಅವನು ಮನೆ ಬಿಟ್ಟು ಹೊರಟ. ನಡೆದುಕೊಂಡು ಹೋಗುತ್ತಾ ಅವನು ತನ್ನ ಊರಿನಿಂದ ದೂರವಿರೋ ಕಾಂಚೀಪುರ ನಗರವನ್ನ ತಲುಪಿದ. ಕಾಂಚೀಪುರದ ರಾಜಚಂದ್ರಸೇನ ಧರ್ಮಪ್ರಿಯ ವ್ಯಕ್ತಿಯಾಗಿದ್ದ. ಅವನ ರಾಜ್ಯದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇತ್ತು. ಆದ್ರೂ ರಾಜಚಂದ್ರಸೇನ ಯಾವಾಗಲೂ ದುಃಖಿತನಾಗಿದ್ದ. ರಾಜನ ದುಃಖಕ್ಕೆ ಕಾರಣ ಅವನ ಚಿಕ್ಕ ಮಗಳು ಚಂದ್ರಕಲಾಳ ಆರೋಗ್ಯ. ಚಂದ್ರಕಲಾ ನೋಡೋಕೆ ತುಂಬಾ ಸುಂದರಿಯಾಗಿದ್ಲು, ಆದ್ರೆ ಅವಳಿಗೆ ಗುಣಪಡಿಸಲಾಗದ ರೋಗ ಇತ್ತು. ಅದರಿಂದ ರಾಜಕುಮಾರಿ ಯಾವಾಗಲೂ ಪ್ರಜ್ಞೆ ಇಲ್ಲದೆ ಇರ್ತಿದ್ಲು. ರಾಜಕುಮಾರಿಯನ್ನ ಗುಣಪಡಿಸೋಕೆ ಅನೇಕ ಡಾಕ್ಟರ್ಗಳನ್ನ ನೇಮಿಸಿದ, ಆದ್ರೆ ಯಾರೂ ಅವಳನ್ನ ಗುಣಪಡಿಸೋಕೆ ಆಗಲಿಲ್ಲ. ಗುಣಪಡಿಸೋದು ಬಿಡಿ, ರಾಜಕುಮಾರಿ ಚಂದ್ರಳ ರೋಗವನ್ನ ಕಂಡುಹಿಡಿಯೋಕೆ ಸಹ ಅವರಿಗೆ ಆಗಲಿಲ್ಲ. ತನ್ನ ಮಗಳಿಗೆ ಏನಾಗುತ್ತೆ ಅಂತ ರಾಜ ಯಾವಾಗಲೂ ಚಿಂತಿಸ್ತಿದ್ದ. ಎಲ್ಲಾ ರೀತಿಯ ಡಾಕ್ಟರ್ಗಳು, ಪೂಜೆ, ತಂತ್ರಮಂತ್ರಗಳು ರಾಜಕುಮಾರಿ ಚಂದ್ರಕಲಾಳನ್ನ ಗುಣಪಡಿಸೋಕೆ ಸಹಾಯ ಮಾಡದಿದ್ದಾಗ ರಾಜ ತನ್ನ ರಾಜ್ಯದಲ್ಲಿ ಒಂದು ಘೋಷಣೆ ಮಾಡಿದ, ನನ್ನ ಮಗಳನ್ನ ಯಾರು ಗುಣಪಡಿಸ್ತಾರೋ ಅವರಿಗೆ ನಾನು ನನ್ನ ಮಗಳು ಚಂದ್ರಕಲಾಳನ್ನ ಮದುವೆ ಮಾಡಿಕೊಡ್ತೀನಿ ಮತ್ತು ನನ್ನ ಅರ್ಧ ರಾಜ್ಯವನ್ನೂ ಸಹ ಕೊಡ್ತೀನಿ. ಲಖನ್ ರಾಜ್ಯದ ರಾಜಧಾನಿ ತಲುಪಿದಾಗ ರಾಜಕುಮಾರಿಯ ಬಗ್ಗೆ ಎಲ್ಲೆಲ್ಲೂ ಮಾತಾಡ್ತಿರೋದನ್ನ ನೋಡಿದ. ಪ್ರತಿಯೊಬ್ಬರೂ ರಾಜನ ಘೋಷಣೆ ಮತ್ತು ರಾಜಕುಮಾರಿಯ ರೋಗದ ಬಗ್ಗೆ ಮಾತಾಡ್ತಿದ್ರು. ಲಖನ್ ಒಬ್ಬ ವ್ಯಕ್ತಿಗೆ ಇದರ ಬಗ್ಗೆ ಕೇಳಿದಾಗ ಆ ವ್ಯಕ್ತಿ ರಾಜಕುಮಾರಿಯ ರೋಗದಿಂದ ಹಿಡಿದು ರಾಜನ ಘೋಷಣೆಯವರೆಗಿನ ಸಂಪೂರ್ಣ ಕಥೆಯನ್ನ ಲಖನ್ಗೆ ಹೇಳಿದ. ಎಲ್ಲವನ್ನ ಕೇಳಿದ ಮೇಲೆ ಲಖನ್ ಸ್ವಲ್ಪ ಹೊತ್ತು ಅಲ್ಲಿ ನಿಂತು ಯೋಚಿಸಿದ.
ನಂತರ ಏನೂ ಯೋಚಿಸಿ ಅರಮನೆಯ ಕಡೆಗೆ ಹೋಗೋಕೆ ಶುರು ಮಾಡಿದ. ರಾಜನ ಮಗಳ ಹೊಟ್ಟೆಯಲ್ಲಿ ಒಂದು ಹಾವು ಇತ್ತು. ಆ ಹಾವು ರಾಜನ ಮಗಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿತ್ತು. ರಾತ್ರಿಯಾದಾಗ ಅದು ರಾಜಕುಮಾರಿಯ ಬಾಯಿಯಿಂದ ಸ್ವಲ್ಪ ಸಮಯ ಹೊರಬಂದು ಕಾಡಿಗೆ ಹೋಗ್ತಿತ್ತು ಮತ್ತು ಬೆಳಗ್ಗೆ ಮುನ್ನವೇ ಮತ್ತೆ ಅವಳ ಒಳಗೆ ಹೋಗ್ತಿತ್ತು. ತನ್ನೊಳಗೆ ಹಾವು ಇದೆ ಅಂತ ರಾಜಕುಮಾರಿಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದೇನೆ ಅವಳು ಆ ಹಾವಿನ ಹಿಡಿತದಲ್ಲಿದ್ಲು. ಅರಮನೆಯಲ್ಲಿ ಯಾರಿಗೂ ರಾಜಕುಮಾರಿಯ ಒಳಗೆ 7 ಅಡಿ ಹಾವು ಇದೆ ಅಂತ ಗೊತ್ತಿರಲಿಲ್ಲ. ರಾಜಕುಮಾರಿ ಯಾವಾಗಲೂ ಪ್ರಜ್ಞೆ ಇಲ್ಲದೆ ಇರೋಕೆ ಯಾವ ರೋಗ ಬಂದಿದೆ ಅಂತ ಎಲ್ಲರೂ ಅಂದುಕೊಂಡರು. ದೊಡ್ಡ ಡಾಕ್ಟರ್ಗಳಿಗೂ ಇದು ಗೊತ್ತಾಗಲಿಲ್ಲ. ಲಖನ್ ಅರಮನೆಗೆ ಹೋದಾಗ ಅನೇಕ ಡಾಕ್ಟರ್ಗಳು ರಾಜಕುಮಾರಿಗೆ ಚಿಕಿತ್ಸೆ ಕೊಡ್ತಿರೋದನ್ನ ನೋಡಿದ. ಒಂದು ಮೂಲೆಯಲ್ಲಿ ನಿಂತು ಲಖನ್ ಇದನ್ನೆಲ್ಲ ಸದ್ದಿಲ್ಲದೆ ನೋಡೋಕೆ ಶುರು ಮಾಡಿದ. ಸಂಜೆಯಾದಾಗ ಎಲ್ಲಾ ಡಾಕ್ಟರ್ಗಳು ನಿಧಾನವಾಗಿ ಅಲ್ಲಿಂದ ಹೊರಟರು. ಆಮೇಲೆ ಲಖನ್ ರಾಜನ ಮಂತ್ರಿಯ ಹತ್ರ ಹೋಗಿ, ಮಂತ್ರಿಗಳೇ, ಎಲ್ಲರೂ ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದಾರೆ, ಈಗ ನನಗೂ ಒಂದು ಅವಕಾಶ ಕೊಡಿ ಅಂದ. ಲಖನ್ ಮಾತು ಕೇಳಿ ಮಂತ್ರಿ ಅವನನ್ನ ರಾಜನ ಹತ್ರ ಕರೆದುಕೊಂಡು ಹೋಗಿ ಲಖನ್ನ ವಿಚಾರವನ್ನ ರಾಜನ ಮುಂದೆ ಇಟ್ಟ. ಎಲ್ಲಾ ಕಡೆಗಳಿಂದ ಭರವಸೆ ಕಳೆದುಕೊಂಡ ರಾಜ ಲಖನ್ನನ್ನ ಒಮ್ಮೆ ಬೇಡ ಅಂದ್ರೂ ನೋಡಿದ. ಆಮೇಲೆ ದುಃಖದಿಂದ, ಹೇಳು, ನನ್ನ ಮಗಳನ್ನ ಹೇಗೆ ಗುಣಪಡಿಸ್ತೀಯಾ ಅಂದ. ಲಖನ್ ರಾಜನಿಗೆ ನಮಸ್ಕರಿಸಿ ಹೇಳಿದ, ಮಹಾರಾಜ, ನಿಮ್ಮ ಮಗಳ ಜೊತೆ ಒಂದು ರಾತ್ರಿ ಇರೋಕೆ ನನಗೆ ಅನುಮತಿ ಕೊಡಿ. ಆಗ ಮಾತ್ರ ನಾನು ಒಂದು ತೀರ್ಮಾನಕ್ಕೆ ಬರಲು ಸಾಧ್ಯ. ಇನ್ನೊಂದು ವಿಷಯ ಮಹಾರಾಜ, ನಾನು ರಾಜಕುಮಾರಿಯ ಜೊತೆ ಸಂಪೂರ್ಣ ಏಕಾಂತದಲ್ಲಿ ಇರಲು ಬಯಸ್ತೀನಿ. ಆಗ ಮಾತ್ರ ನಾನು ಸರಿಯಾಗಿ ಯೋಚಿಸಿ ರಾಜಕುಮಾರಿಯ ರೋಗವನ್ನ ಕಂಡುಹಿಡಿಯೋಕೆ ಸಾಧ್ಯ. ಲಖನ್ನ ನಂಬಿಕೆಯ ಮಾತುಗಳು ರಾಜನ ಮನಸ್ಸಿನಲ್ಲಿ ಸಣ್ಣ ಭರವಸೆಯನ್ನ ಮೂಡಿಸಿದವು. ಅವನು ಲಖನ್ಗೆ ರಾತ್ರಿ ರಾಜಕುಮಾರಿಯ ಜೊತೆ ಒಬ್ಬನೇ ಇರೋಕೆ ಅನುಮತಿ ಕೊಟ್ಟ. ರಾಜನ ಅನುಮತಿ ಸಿಕ್ಕಿದ ತಕ್ಷಣ ಲಖನ್ ರಾಜಕುಮಾರಿಯ ಕೋಣೆಗೆ ಹೋಗಿ ಅವಳಿಂದ ದೂರದಲ್ಲಿ ಬಹಳ ಸದ್ದಿಲ್ಲದೆ ಕುಳಿತು ಅವಳನ್ನ ನೋಡೋಕೆ ಶುರು ಮಾಡಿದ. ರಾತ್ರಿ ಮಧ್ಯಾಹ್ನ 12 ಗಂಟೆ ಆದಾಗ ಪ್ರಜ್ಞೆ ಇಲ್ಲದ ರಾಜಕುಮಾರಿಯ ಬಾಯಿಯಿಂದ ಹಾವು ಹೊರಬಂದು ಅರಮನೆಯಿಂದ ಕಾಡಿನ ಕಡೆಗೆ ಹೋಯಿತು. ಇದನ್ನೆಲ್ಲ ನೋಡಿ ಲಖನ್ ಆಶ್ಚರ್ಯವಾಗಿ ಏನೂ ಮಾಡದೆ ಸದ್ದಿಲ್ಲದೆ ಕುಳಿತ. ರಾತ್ರಿಯ ಕೊನೆಯ ಗಂಟೆ ಮುಗಿಯೋ ಹೊತ್ತಿಗೆ ಹಾವು ಹಿಂದಿರುಗಿ ರಾಜಕುಮಾರಿ ಚಂದ್ರಕಲಾಳ ಬಾಯಿಯ ಮೂಲಕ ಒಳಗೆ ಹೋಯಿತು. ಲಖನ್ ಇದೆಲ್ಲವನ್ನ ಸದ್ದಿಲ್ಲದೆ ನೋಡಿದ. ಇದನ್ನ ನೋಡಿ ಈ ಹಾವು ರಾಜಕುಮಾರಿಯ ರೋಗಕ್ಕೆ ಮೂಲ ಕಾರಣ ಅಂತ ಅರ್ಥಮಾಡಿಕೊಳ್ಳೋಕೆ ಅವನಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಬೆಳಿಗ್ಗೆಯಾದಾಗ ರಾಜಚಂದ್ರಸೇನ ತನ್ನ ಮಂತ್ರಿಯೊಂದಿಗೆ ರಾಜಕುಮಾರಿಯ ಕೋಣೆಗೆ ಭಯ ಮತ್ತು ಆತುರದ ಮಿಶ್ರ ಭಾವನೆಯೊಂದಿಗೆ ವೇಗವಾಗಿ ಬಂದ ಮತ್ತು ತಾಳ್ಮೆ ಇಲ್ಲದೆ ಲಖನ್ಗೆ ಕೇಳಿದ, ಹೇಳು ಮಗು, ನೀನು ಯಾವ ತೀರ್ಮಾನಕ್ಕೆ ಬಂದಿದ್ದೀಯಾ? ನನ್ನ ಮಗಳು ಗುಣಮುಖಳಾಗ್ತಾಳಾ? ಲಖನ್ ಹೇಳಿದ, ಮಹಾರಾಜ, ನನಗೆ ರಾಜಕುಮಾರಿಯ ರೋಗ ಗೊತ್ತಾಗಿದೆ ಮತ್ತು ದೇವರು ಇಚ್ಛಿಸಿದರೆ ಅವಳು ಖಂಡಿತ ಗುಣಮುಖಳಾಗ್ತಾಳೆ. ದಯವಿಟ್ಟು ನನಗೆ ಇನ್ನೊಂದು ರಾತ್ರಿ ಕೊಡಿ ಮತ್ತು ನನಗೆ ಒಂದು ಕತ್ತಿ ಮತ್ತು ಮಣ್ಣು ತುಂಬಿದ ದೊಡ್ಡ ಬಕೆಟ್ ವ್ಯವಸ್ಥೆ ಮಾಡಿ. ಲಖನ್ ಮಾತುಗಳನ್ನು ಕೇಳಿ ರಾಜನಿಗೆ ಬಹಳ ಸಮಾಧಾನವಾಯಿತು. ಅವನು ಲಖನ್ ಕೇಳಿದ ಎಲ್ಲಾ ವಸ್ತುಗಳನ್ನು ಮಂತ್ರಿಯ ಮೂಲಕ ಕೊಟ್ಟ. ಈಗ ಎಲ್ಲರೂ ರಾತ್ರಿ ಬರಲು ಕಾಯ್ತಿದ್ರು. ರಾಜಕುಮಾರಿಯನ್ನ ಹಾವಿನ ಹಿಡಿತದಿಂದ ಬಿಡುಗಡೆ ಮಾಡೋಕೆ ಲಖನ್ ರಾತ್ರಿ ಬರಲು ಕಾತರದಿಂದ ಕಾಯ್ತಿದ್ದ. ಪೂರ್ಣ ಸಿದ್ಧತೆಯೊಂದಿಗೆ ಲಖನ್ ರಾಜಕುಮಾರಿಯಿಂದ ದೂರದಲ್ಲಿ ತನ್ನ ಕೈಯಲ್ಲಿ ಒಂದು ಚೂಪಾದ ಕತ್ತಿಯನ್ನ ಹಿಡಿದು ಅವಳನ್ನೇ ನೋಡ್ತಿದ್ದ. ಅರಮನೆಯ ಗಂಟೆ ರಾತ್ರಿ ಮಧ್ಯಾಹ್ನ 12 ಗಂಟೆ ಎಂದು ಬಾರಿಸುತ್ತಿದ್ದಂತೆ ಬುಸುಗುಡುತ್ತಿದ್ದ ಹಾವು ರಾಜಕುಮಾರಿಯ ಬಾಯಿಂದ ಹೊರಬಂದಿತು. ಅವನಿಗಾಗಿ ಕಾಯ್ತಿದ್ದ ಲಖನ್ ತನ್ನ ಚೂಪಾದ ಕತ್ತಿಯಿಂದ ಅಷ್ಟೊಂದು ವೇಗವಾಗಿ ದಾಳಿ ಮಾಡಿದ. ಹಾವು ತಕ್ಷಣ ನೆಲದ ಮೇಲೆ 2 ತುಂಡುಗಳಾಗಿ ಬಿದ್ದಿತು. ಲಖನ್ ಹಾವಿನ 2 ತುಂಡುಗಳನ್ನ ಎತ್ತಿಕೊಂಡು ಮರಳಿನಿಂದ ತುಂಬಿದ ಬಕೆಟ್ ಒಳಗೆ ಹೂಳಿದ. ಬೆಳಗಾಗೋ ಮುನ್ನ ಅವನು ಬಕೆಟ್ ಸಮೇತ ಸತ್ತ ಹಾವನ್ನ ಕಾಡಿಗೆ ತೆಗೆದುಕೊಂಡು ಹೋಗಿ ಬೆಂಕಿ ಹಚ್ಚಿದ ಮತ್ತು ಅರಮನೆಗೆ ಹಿಂದಿರುಗಿದ. ಅಷ್ಟೊತ್ತಿಗೆ ಬೆಳಗ್ಗೆಯ ಸಮಯವೂ ಮುಗಿದಿತ್ತು. ಲಖನ್ ಅರಮನೆಗೆ ಬಂದು ರಾಜಕುಮಾರಿ ಚಂದ್ರಕಲಾಳನ್ನ ಎಬ್ಬಿಸಿದಾಗ ಯಾವಾಗಲೂ ಪ್ರಜ್ಞೆ ಇಲ್ಲದಿದ್ದ ರಾಜಕುಮಾರಿ ತಕ್ಷಣ ಎದ್ದು ಕುಳಿತಳು. ಯಾಕಂದ್ರೆ ಈಗ ಹಾವು ಅವಳಿಂದ ಹೊರಬಂದಿದ್ದರಿಂದ ಅದರ ಪರಿಣಾಮವೂ ಮುಗಿದಿತ್ತು. ಎದ್ದ ಕೂಡಲೇ ರಾಜಕುಮಾರಿ ಇಂಥದ್ದನ್ನ ನೋಡಿ ಆಶ್ಚರ್ಯಪಟ್ಟಳು. ಅವಳು ಹಲವು ವರ್ಷಗಳಿಂದ ನಿದ್ರೆಯಲ್ಲಿದ್ದಂತೆ ತೋರಿತು. ಲಖನ್ ರಾಜಕುಮಾರಿಗೆ ಅವಳ ಆರೋಗ್ಯದ ಬಗ್ಗೆ ಕೇಳಿದಾಗ ಆಶ್ಚರ್ಯಗೊಂಡ ರಾಜಕುಮಾರಿ ತಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೀನಿ ಅಂದಳು. ಅಷ್ಟೊತ್ತಿಗೆ ಬೆಳಗ್ಗೆಯಾಗಿತ್ತು. ರಾಜನು ರಾತ್ರಿಯಿಡೀ ಮಲಗಿರಲಿಲ್ಲ. ಅವನು ಬೆಳಗ್ಗೆಗಾಗಿ ಕಾಯ್ತಿದ್ದ. ಬೆಳಗ್ಗೆಯಾದ ಕೂಡಲೇ ರಾಜ ತಾಳ್ಮೆ ಇಲ್ಲದೆ ರಾಜಕುಮಾರಿಯ ಕೋಣೆಗೆ ಓಡಿದ. ತನ್ನ ಮಗಳು ಕುಳಿತು ಮಾತನಾಡುತ್ತಿರುವುದನ್ನ, ಸಂಪೂರ್ಣ ಸುರಕ್ಷಿತವಾಗಿರುವುದನ್ನ ಕಂಡಾಗ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕಣ್ಣೀರಿನಿಂದ ರಾಜ ತಕ್ಷಣ ತನ್ನ ಪ್ರೀತಿಯ ಮಗಳನ್ನ ಅಪ್ಪಿಕೊಂಡ. ಭಾರವಾದ ಹೃದಯದಿಂದ ರಾಜ ಕೈಮುಗಿದು ಲಖನ್ಗೆ ಧನ್ಯವಾದ ಹೇಳಿದ.
ಮತ್ತು ತನ್ನ ಷರತ್ತಿನ ಪ್ರಕಾರ ರಾಜಕುಮಾರಿ ಚಂದ್ರಕಲಾಳನ್ನ ಲಖನ್ಗೆ ಮದುವೆ ಮಾಡಿಕೊಟ್ಟ. ರಾಜನು ತನ್ನ ಅರ್ಧ ರಾಜ್ಯವನ್ನ ಲಖನ್ಗೆ ಕೊಡಬೇಕು ಅಂದಾಗ ಲಖನ್ ರಾಜ್ಯವನ್ನ ತೆಗೆದುಕೊಳ್ಳೋಕೆ ನಿರಾಕರಿಸಿದ. ಇಂಥ ಒಳ್ಳೆಯ ಅಳಿಯನ್ನ ಪಡೆದು ರಾಜಚಂದ್ರಸೇನ ಬಹಳ ಸಂತೋಷಪಟ್ಟ. ಅವನು ಸಂತೋಷದಿಂದ ಬಹಳಷ್ಟು ಹಣವನ್ನ ಕೊಟ್ಟು ತನ್ನ ಮಗಳು ಚಂದ್ರಕಲಾಳನ್ನ ಲಖನ್ ಜೊತೆ ಕಳುಹಿಸಿದ. ಲಖನ್ ರಾಜಕುಮಾರಿ ಚಂದ್ರಕಲಾಳ ಜೊತೆ ತನ್ನ ರಾಜ್ಯ ಉಜ್ಜಯಿನಿ ನಗರಕ್ಕೆ ಬಂದಾಗ ಅವನ ಅತ್ತಿಗೆ ಸೇರಿದಂತೆ ಅವನ ಇಡೀ ಕುಟುಂಬ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿತು. ಲಖನ್ ತನ್ನ ಹೆಂಡತಿ ರಾಜಕುಮಾರಿ ಚಂದ್ರಕಲಾಳನ್ನ ಸಂತೋಷದಿಂದ ಸ್ವಾಗತಿಸಿದ. ಅವನು ತನ್ನ ಹೊಸದಾಗಿ ಮದುವೆಯಾದ ಹೆಂಡತಿ ರಾಜಕುಮಾರಿ ಚಂದ್ರಕಲಾಳ ಜೊತೆ ಬದುಕೋಕೆ ಶುರು ಮಾಡಿದ. ಕೆಲವು ದಿನಗಳ ನಂತರ ಉಜ್ಜಯಿನಿ ನಗರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಅದರಲ್ಲಿ ರಾಜಕುಮಾರಿ ಚಂದ್ರಕಲಾಳು ತನ್ನ ಅತ್ತಿಗೆಯ ಜೊತೆ ಕಾರ್ಯಕ್ರಮ ನೋಡೋಕೆ ಹೋಗಿದ್ಲು. ಅಷ್ಟರಲ್ಲಿ ದಂಭಕಾಸುರ ರಾಕ್ಷಸನು ಜಾತ್ರೆಯ ಇನ್ನೊಂದು ಕಡೆಯಿಂದ ಬಂದ. ಇಂಥ ದೊಡ್ಡ ರಾಕ್ಷಸನನ್ನ ನೋಡಿ ಕಾರ್ಯಕ್ರಮದಲ್ಲಿ ಗಲಾಟೆ ಶುರುವಾಯಿತು. ಎಲ್ಲರೂ ತಮ್ಮ ಜೀವ ಉಳಿಸಿಕೊಳ್ಳೋಕೆ ಅತ್ತಿತ್ತ ಓಡ್ತಿದ್ರು. ರಾಕ್ಷಸನನ್ನ ನೋಡಿ ರಾಜಕುಮಾರಿ ಚಂದ್ರಕಲಾಳು ತನ್ನ ಅತ್ತಿಗೆಯ ಜೊತೆ ಕಾರ್ಯಕ್ರಮದಿಂದ ಓಡಲು ಶುರು ಮಾಡಿದಳು. ಆಗ ದಂಭಕಾಸುರನ ಕಣ್ಣು ರಾಜಕುಮಾರಿ ಚಂದ್ರಕಲಾಳ ಮೇಲೆ ಬಿತ್ತು. ರಾಜಕುಮಾರಿಯ ಸೌಂದರ್ಯವನ್ನ ನೋಡಿ ರಾಕ್ಷಸ ರಾಜ ದಂಭಕಾಸುರ ಅವಳಿಂದ ಮಂತ್ರಮುಗ್ಧನಾದ. ರಾಕ್ಷಸನು ತನ್ನ ಇಡೀ ಜೀವನದಲ್ಲಿ ಅನೇಕ ಹೆಣ್ಣುಮಕ್ಕಳ ಜೊತೆ ಆಟ ಆಡಿದ. ಆದ್ರೆ ಇಲ್ಲಿಯವರೆಗೂ ಅಂತಹ ಸುಂದರ ಹೆಣ್ಣನ್ನ ಅವನು ಎಂದಿಗೂ ನೋಡಿರಲಿಲ್ಲ. ಕಣ್ಣು ಮಿಟುಕಿಸುವುದರೊಳಗೆ ಅವನು ಚಂದ್ರಕಲಾಳನ್ನ ಎತ್ತಿಕೊಂಡು ರಾಜ್ಯದ ಹೊರಗಿನ ತನ್ನ ಗುಹೆಗೆ ಕರೆದುಕೊಂಡು ಹೋದ. ರಾಜಕುಮಾರಿ ಚಂದ್ರಕಲಾ ಅಳುತ್ತಾ ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ಲು. ಆ ಬಡ ಹುಡುಗಿಗೆ ಕೆಟ್ಟ ಅದೃಷ್ಟವಿತ್ತು. ಎಷ್ಟೋ ವರ್ಷಗಳ ಕಾಲ ಅವಳು ಆ ಹಾವಿನ ಹಿಡಿತದಲ್ಲಿ ಸಿಕ್ಕಿಕೊಂಡಿದ್ಲು. ಕೆಲವೇ ದಿನಗಳ ಹಿಂದೆ ಅವಳು ಹಾವಿನಿಂದ ಬಿಡುಗಡೆ ಆಗಿ ಈಗ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ಲು. ಆದ್ರೆ ಈಗ ದಂಭಕಾಸುರ ರಾಕ್ಷಸನು ಅವಳನ್ನ ತನ್ನ ಗುಹೆಗೆ ಕರೆತಂದ. ಅವಳ ಕಣ್ಣೀರು ನಿಲ್ತಿರ್ಲಿಲ್ಲ. ಅವಳು ತನ್ನ ಅದೃಷ್ಟವನ್ನ ಶಪಿಸ್ತಿದ್ಲು. ಅವಳ ಸುಂದರ ಸೌಂದರ್ಯದಿಂದ ಆಕರ್ಷಿತನಾದ ರಾಕ್ಷಸನು ಅವಳ ಮೇಲೆ ಯಾವುದೇ ಬಲವನ್ನ ಬಳಸಲಿಲ್ಲ. ಅವನು ಆ ಅದ್ಭುತ ಹೆಣ್ಣನ್ನ ಬಲದಿಂದ ಅಲ್ಲ, ಅವಳ ಒಪ್ಪಿಗೆಯಿಂದ ಪಡೆಯಲು ಬಯಸಿದ. ದಂಭಕಾಸುರ ರಾಜಕುಮಾರಿಗೆ ಹೇಳಿದ, ನೀನು ನನ್ನ ಜೊತೆ ನಿನ್ನ ಇಚ್ಛೆಯಿಂದ ಬದುಕೋಕೆ ಒಪ್ಕೋ, ಇಲ್ಲಾಂದ್ರೆ ನೀನು ನಿನ್ನ ಇಡೀ ಜೀವನ ನನ್ನ ಸೆರೆಯಲ್ಲೇ ಹೀಗೆ ಕೊಳ್ತಿರ್ತೀಯ. ರಾಕ್ಷಸನ ಮಾತು ಕೇಳಿ ರಾಜಕುಮಾರಿ ಚಂದ್ರಕಲಾ ಕೋಪದಿಂದ ಅಳುತ್ತಾ ಹೇಳಿದಳು, ನಾನು ನಿನ್ನ ಜೊತೆ ಬದುಕೋದಕ್ಕಿಂತ ಸಾಯೋಕೆ ಇಷ್ಟಪಡುತ್ತೇನೆ ಮತ್ತು ನೀನು ನನ್ನನ್ನ ಇಲ್ಲಿಗೆ ತಂದ ಕಾರಣ ನಾನು ನಿನ್ನವಳಾಗ್ತೀನಿ ಅಂತ ನೀನು ಅನ್ಕೊಂಡಿದ್ರೆ ಇದು ನಿನ್ನ ದೊಡ್ಡ ತಪ್ಪು. ನನ್ನ ಗಂಡ ಖಂಡಿತ ನನ್ನನ್ನ ಹುಡುಕಿಕೊಂಡು ಇಲ್ಲಿಗೆ ಬರ್ತಾನೆ ಮತ್ತು ಅವನು ನಿನ್ನನ್ನ ಬಿಡಲ್ಲ. ರಾಜಕುಮಾರಿಯ ಮಾತುಗಳನ್ನು ಕೇಳಿ ದಂಭಕಾಸುರ ಅಸಹ್ಯಕರ ನಗು ನಕ್ಕನು ಮತ್ತು ನೀನು ಹುಚ್ಚಿ ಆಗಿದ್ದೀಯಾ ಅನ್ಸುತ್ತೆ. ನಾನು ನಿನ್ನನ್ನ ಇಲ್ಲಿ 7 ಬೀಗಗಳ ಹಿಂದೆ ಬಂಧಿಸಿದ್ದೇನೆ. ಇಲ್ಲಿಗೆ ಯಾರೂ ತಲುಪೋಕೆ ಆಗಲ್ಲ ಮತ್ತು ತಪ್ಪಾಗಿ ಯಾರಾದರೂ ನಿನ್ನನ್ನ ಹುಡುಕಿಕೊಂಡು ಬಂದ್ರೆ ನಾನು ಅವನನ್ನ ಕೀಟದಂತೆ ಪುಡಿ ಮಾಡ್ತೀನಿ. ನನಗೆ ನಿನ್ನ ಮುಖ ಇಷ್ಟವಾಯಿತು, ಇಲ್ಲಾಂದ್ರೆ ನೀನು ಬಹಳ ಹಿಂದೆಯೇ ಸತ್ತು ಹೋಗ್ತಿದ್ದೆ. ನೀನು ನನ್ನನ್ನ ಇಚ್ಛೆಯಿಂದ ಒಪ್ಪಿಕೊಳ್ಳೋದು ಒಳ್ಳೆಯದು, ಇಲ್ಲಾಂದ್ರೆ ಪರಿಣಾಮಗಳು ಬಹಳ ಕೆಟ್ಟದಾಗಿರುತ್ತವೆ. ಹೀಗೆ ಹೇಳಿ ದಂಭಕಾಸುರ ಅಲ್ಲಿಂದ ಹೊರಟ. ಇನ್ನೊಂದು ಕಡೆ ದಂಭಕಾಸುರ ರಾಜಕುಮಾರಿಯನ್ನ ಜಾತ್ರೆಯಿಂದ ಅಪಹರಿಸಿದಾಗ ಲಖನ್ನ ಅತ್ತಿಗೆ ಅಸಹಾಯಕಳಾಗಿ ಅವನನ್ನ ನೋಡ್ತಿದ್ಲು. ಅವಳು ಕಣ್ಣೀರು ಸುರಿಸುತ್ತಾ ಮನೆಗೆ ಹೋಗಿ ಸಂಪೂರ್ಣ ಕಥೆಯನ್ನ ಲಖನ್ಗೆ ಹೇಳಿದಳು. ತನ್ನ ಅತ್ತಿಗೆಯ ಮಾತುಗಳನ್ನ ಕೇಳಿ ಲಖನ್ನ ಕಾಲು ಕೆಳಗಿನ ನೆಲ ಕುಸಿದಂತಾಯಿತು. ಅವನು ತಕ್ಷಣ ತನ್ನ ಹೆಂಡತಿ ಚಂದ್ರಕಲಾಳನ್ನ ಹುಡುಕಲು ಹೊರಟ. ಲಖನ್ ಹಲವು ದಿನಗಳವರೆಗೆ ಕಾಡುಗಳಲ್ಲಿ ಮತ್ತು ನಗರಗಳಲ್ಲಿ ತನ್ನ ಹೆಂಡತಿಯನ್ನ ಹುಡುಕುತ್ತಾ ಹಸಿದು ಬಾಯಾರಿದನಾಗಿ ಅಲೆದಾಡ್ತಿದ್ದ. ಆಗ ಅವನು ಒಂದು ಗುಡಿಸಲನ್ನ ನೋಡಿದ. ದಣಿದ ಲಖನ್ ಗುಡಿಸಲೊಳಗೆ ಹೋದಾಗ ಅಲ್ಲಿ ಒಬ್ಬ ಸಾಧು ಬಾಬಾನನ್ನ ನೋಡಿದ. ಲಖನ್ ಅವನಿಗೆ ನಮಸ್ಕರಿಸಿ ಅಲ್ಲಿ ಕುಳಿತ. ಲಖನ್ನ ಸ್ಥಿತಿಯನ್ನ ನೋಡಿ ಮಹಾತ್ಮರು ಮೊದಲು ಅವನಿಗೆ ತಿಂಡಿ ಕೊಟ್ಟರು ಮತ್ತು ನಂತರ ಹೇಳಿದರು, ಮಗನೇ, ನೀನು ಯಾರು ಮತ್ತು ನೀನು ಇಲ್ಲಿ ಕಾಡುಗಳಲ್ಲಿ ಏಕೆ ಅಲೆದಾಡ್ತಿದ್ದೀಯಾ? ನಂತರ ಲಖನ್ ಮಹಾತ್ಮರಿಗೆ ತನ್ನ ಎಲ್ಲಾ ಕಷ್ಟವನ್ನ ಹೇಳಿದ. ಲಖನ್ನ ಇಡೀ ಕಥೆಯನ್ನ ಕೇಳಿದ ನಂತರ ಮಹಾತ್ಮರು ಹೇಳಿದರು, ಮಗನೇ, ನೀನು ಹೇಳ್ತಿರೋ ರಾಕ್ಷಸನ ಹೆಸರು ದೈತ್ಯ. ಅವನಿಗೆ ಅಹಂಕಾರ ತುಂಬಿದೆ. ಅವನು ಎಲ್ಲಿಗೆ ಹೋದ್ರೂ ತೊಂದರೆ ಕೊಡ್ತಾನೆ. ಇವತ್ತಿನವರೆಗೂ ಯಾರೂ ಅವನನ್ನ ಸೋಲಿಸೋಕೆ ಆಗಿಲ್ಲ. ಯಾರು ಅವನ ಜೊತೆ ಹೋರಾಡೋಕೆ ಪ್ರಯತ್ನಿಸಿದ್ರೋ ಅವರು ಕಲ್ಲಾಗಿ ಬದಲಾದ್ರು. ಹಾಗಾಗಿ ನನ್ನ ಮಾತು ಕೇಳು ಮತ್ತು ನಿನ್ನ ಮನೆಗೆ ವಾಪಸ್ಸು ಹೋಗು. ಅದು ನಿನಗೆ ಒಳ್ಳೆಯದು. ನೀನು ಅವನನ್ನ ಹಿಂಬಾಲಿಸಿ ಯಾಕೆ ನಿನ್ನ ಜೀವಕ್ಕೆ ಅಪಾಯ ತಂದುಕೊಳ್ತೀಯಾ? ಸಂತರ ಮಾತುಗಳನ್ನ ಕೇಳಿ ಲಖನ್ ಒಂದು ಕ್ಷಣ ಸ್ತಬ್ಧನಾದ. ಸ್ವಲ್ಪ ಸಮಯದ ನಂತರ ಅವನು ಎದೆಯುಬ್ಬಿಸಿ ಎದ್ದು ಮಹಾತ್ಮರ ಪಾದಗಳನ್ನ ಹಿಡಿದ. ಅವನ ಕಣ್ಣುಗಳಲ್ಲಿ ಭಯ ಮತ್ತು ಧೈರ್ಯ ಎರಡೂ ಇತ್ತು.
ತನ್ನ ಹೆಂಡತಿಯನ್ನ ನೆನಪಿಸಿಕೊಂಡು ಲಖನ್ ಕಣ್ಣೀರಿನಿಂದ ಹೇಳಿದ, ಇಲ್ಲ ಮಹಾರಾಜ, ನಾನು ಇದನ್ನ ಎಂದಿಗೂ ಮಾಡಲ್ಲ. ನನ್ನ ಹೆಂಡತಿ ಆ ರಾಕ್ಷಸನ ಹಿಡಿತದಲ್ಲಿದ್ದಾಳೆ ಮತ್ತು ಅವಳನ್ನ ಬಿಡಿಸೋಕೆ ನಾನು ಏನಾದ್ರೂ ಮಾಡ್ತೀನಿ. ಓ ಸಾಧು ಬಾಬಾ, ಈಗ ನೀವೇ ನನ್ನ ಕೊನೆಯ ಭರವಸೆ. ನಾನು ನನ್ನ ಜೀವ ಕಳೆದುಕೊಂಡ್ರೂ ಮನೆಗೆ ಹೋಗಲ್ಲ. ಲಖನ್ ಮಾತು ಕೇಳಿ ಸಾಧು ಮಹಾರಾಜರು ದೀರ್ಘ ಉಸಿರು ತೆಗೆದುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಹೇಳಿದರು, ನೋಡು ಮಗನೇ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಆ ರಾಕ್ಷಸನ ಮುಂದೆ ನೀನು ಬದುಕುಳಿಯೋಕೆ ಬಹಳ ಕಡಿಮೆ ಅವಕಾಶ ಇದೆ. ಲಖನ್ ಹೇಳಿದ, ಮಹಾರಾಜ, ನನಗೆ ನನ್ನ ಜೀವದ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ನೀವು ಅವನನ್ನ ತಲುಪೋ ದಾರಿ ತೋರಿಸಿ, ದಯವಿಟ್ಟು ಹೇಳಿ. ಲಖನ್ನ ಸಂಕಲ್ಪವನ್ನ ನೋಡಿ ಮಹಾತ್ಮರು ಅವನಿಗೆ ಸಹಾಯ ಮಾಡೋಕೆ ನಿರ್ಧರಿಸಿದರು. ದೀರ್ಘ ಉಸಿರು ತೆಗೆದುಕೊಂಡು ಅವರು ಹೇಳಿದರು, ಕೇಳು ಮಗನೇ, ದೈತ್ಯ ದಂಭಕಾಸುರ ಸಾಮಾನ್ಯ ರಾಕ್ಷಸನಲ್ಲ. ಅವನು ವರ್ಷಗಳ ಕಾಲ ತಪಸ್ಸು ಮಾಡಿ ದೇವರುಗಳನ್ನ ಸಂತೋಷಪಡಿಸಿ ಅವರಿಂದ ವರ ಪಡೆದಿದ್ದಾನೆ. ಅದು ಅವನ ಮೇಲೆ ದಾಳಿ ಮಾಡುವ ಯಾವುದೇ ಜೀವಿ ತಕ್ಷಣಕ್ಕಲ್ಲಾಗಿ ಬದಲಾಗುತ್ತೆ. ಅವನನ್ನ ಸೋಲಿಸೋಕೆ ಒಂದೇ ಒಂದು ದಾರಿ ಇದೆ, ಅದು ಅವನ 7 ರಹಸ್ಯಗಳನ್ನ ಬಿಡಿಸೋದು. ಅಂದರೆ ಅವನ 7 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಡೋದು. ಒಂದು ಉತ್ತರವು ಅವನಿಗೆ ಸಮಾಧಾನ ಆಗದೇ ಇದ್ರೆ, ಅಂದರೆ ನೀನು ತಪ್ಪು ಉತ್ತರ ಕೊಟ್ಟರೆ ಆಗಲು ನೀನು ತಕ್ಷಣಕ್ಕಲ್ಲಾಗಿ ಬದಲಾಗ್ತೀಯಾ. ಅವನ ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರದೊಂದಿಗೆ ಅವನ ಶಕ್ತಿ ಕಡಿಮೆಯಾಗ್ತಾ ಹೋಗುತ್ತೆ ಮತ್ತು ಅವನ ಎಲ್ಲ 7 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದಾಗ ಕೊನೆಗೆ ಅವನು ಶಕ್ತಿಹೀನನಾಗ್ತಾನೆ. ಆಗ ನೀನು ಅವನ ಮೇಲೆ ದಾಳಿ ಮಾಡಿ ಅವನನ್ನ ಸೋಲಿಸಬಹುದು. ಆದ್ರೆ ಮಗನೇ, ಅವನು ಶಕ್ತಿಗಳಿಲ್ಲದಿದ್ದರೂ ಬಹಳ ಶಕ್ತಿಶಾಲಿಯಾಗಿದ್ದಾನೆ. ನೀನು ಅವನನ್ನ ಇನ್ನೂ ಎದುರಿಸೋಕೆ ಆಗಲ್ಲ. ಮಹಾತ್ಮರ ಮಾತನ್ನ ಕೇಳಿ ಮತ್ತು ದೈತ್ಯ ದಂಭಕಾಸುರನನ್ನ ಸೋಲಿಸೋಕೆ ಸಂಪೂರ್ಣ ದಾರಿಯನ್ನ ತಿಳಿದುಕೊಂಡು ಲಖನ್ನ ಇಡೀ ದೇಹ ಭಯದಿಂದ ನಡುಗುತ್ತೆ. ಆದ್ರೆ ನಂತರ ತನ್ನ ಹೆಂಡತಿಯನ್ನ ನೆನಪಿಸಿಕೊಂಡು ಅವನು ದೈತ್ಯ ದಂಭಕಾಸುರನ ಹತ್ರ ಹೋಗೋಕೆ ನಿರ್ಧರಿಸುತ್ತಾನೆ. ಲಖನ್ ಮಹಾತ್ಮರ ಪಾದಗಳನ್ನ ಸ್ಪರ್ಶಿಸಿ ಹೇಳಿದ, ಮಹಾರಾಜ, ನಾನು ಸಿದ್ಧನಾಗಿದ್ದೀನಿ. ದಯವಿಟ್ಟು ಆ ರಾಕ್ಷಸನ ಹತ್ರ ಹೋಗೋ ದಾರಿ ತೋರಿಸಿ. ಮಹಾತ್ಮರು ಲಖನ್ಗೆ ಆಶೀರ್ವದಿಸಿ ರಾಕ್ಷಸ ದಂಭಕಾಸುರನ ಗುಹೆಗೆ ಹೋಗೋ ದಾರಿಯನ್ನ ತೋರಿಸಿದರು. ದೃಢ ಸಂಕಲ್ಪದಿಂದ, ಅಜೇಯ ಉತ್ಸಾಹದಿಂದ ಲಖನ್ ದಂಭಕಾಸುರನ ಗುಹೆಯ ಕಡೆಗೆ ಹೊರಟ. ಸ್ವಲ್ಪ ಸಮಯದ ಕಷ್ಟದ ಪ್ರಯಾಣದ ನಂತರ ಲಖನ್ ಆ ಭಯಾನಕ ಗುಹೆಯ ಬಾಗಿಲನ್ನ ತಲುಪಿದ. ಅವನು ತನ್ನ ಕತ್ತಿಯನ್ನ ಹೊರತೆಗೆದು ಕೂಗಿದ, ದಂಭಕಾಸುರ ಹೊರಗೆ ಬಂದು ನನ್ನನ್ನ ಎದುರಿಸು. ಲಖನ್ನ ಸವಾಲನ್ನ ಕೇಳಿ ದಂಭಕಾಸುರ ಗುಹೆಯಿಂದ ಕೋಪದಿಂದ ಗರ್ಜಿಸುತ್ತಾ ಹೊರಬಂದ. ನನ್ನ ಶಾಂತಿಗೆ ಭಂಗ ತಂದ ಆ ಮೂರ್ಖ ಯಾರು? ಆ ದೊಡ್ಡ ದೈತ್ಯಾಕಾರದ ರಾಕ್ಷಸನನ್ನ ನೋಡಿ ಲಖನ್ನ ಇಡೀ ದೇಹ ನಡುಗಿತು. ಧೈರ್ಯ ಸಂಗ್ರಹಿಸಿ ಲಖನ್ ಹೇಳಿದ, ಓ ದುಷ್ಟ ರಾಕ್ಷಸ, ನೀನು ಬಲವಂತವಾಗಿ ಇಲ್ಲಿಗೆ ಕರೆತಂದ ಆ ಹೆಣ್ಣಿನ ಗಂಡ ನಾನು. ನಿನ್ನ ಆ 7 ಪ್ರಶ್ನೆಗಳನ್ನ ಕೇಳು, ನಾನು ಅವುಗಳಿಗೆ ಉತ್ತರ ಕೊಡೋಕೆ ಸಿದ್ಧನಿದ್ದೀನಿ. ಪ್ರಶ್ನೆಗಳನ್ನ ಕೇಳಿ ದಂಭಕಾಸುರ ಆಶ್ಚರ್ಯಚಕಿತನಾದ. ಆಮೇಲೆ ಸ್ವಲ್ಪ ಹೊತ್ತು ಯೋಚಿಸಿ, ಓಹ್, ಹಾಗಾದ್ರೆ ನೀನು ಆ ಕುತಂತ್ರ ಸಾಧುಗಳನ್ನ ಭೇಟಿಯಾಗಿದ್ದೀಯಾ? ಅವನು ನಿನಗೆ ನನ್ನ ಗುಟ್ಟು ಹೇಳಿದ್ದಾನೆ. ಆದ್ರೆ ಈಗ ಏನು ಪ್ರಯೋಜನ? ನಾನು ನಿನ್ನ ಹೂವಿನಂತಹ ಹೆಂಡತಿಯನ್ನ ಮೂರ್ಖಳನ್ನಾಗಿ ಮಾಡಿದ್ದೇನೆ. ಅವನ ರುಚಿಯಾದ ಮಾಂಸವನ್ನ ನಾನು ನುಂಗಿದ್ದೇನೆ. ಎಂಥ ರುಚಿಯಾದ ಮಾಂಸವಾಗಿತ್ತು! ರಾಕ್ಷಸ ದಂಭಕಾಸುರ ಇಷ್ಟೇ ಹೇಳಿದ್ದ. ಲಖನ್ ತನ್ನ ಪ್ರಜ್ಞೆ ಕಳೆದುಕೊಂಡು ಮುಂದಕ್ಕೆ ಹೋಗಿ ಪೂರ್ಣ ಶಕ್ತಿಯಿಂದ ರಾಕ್ಷಸನ ಮೇಲೆ ತನ್ನ ಕತ್ತಿಯಿಂದ ದಾಳಿ ಮಾಡಿದ. ಆದ್ರೆ ಅವನ ಕತ್ತಿ ರಾಕ್ಷಸನನ್ನ ಮುಟ್ಟಿದ ತಕ್ಷಣ ದೇವರುಗಳ ವರದಿಂದ ಅವನು ತಕ್ಷಣ ಕಲ್ಲಾಗಿ ಬದಲಾದ. ರಾಕ್ಷಸ ದಂಭಕಾಸುರ ಅವನನ್ನ ಸುಳ್ಳು ಹೇಳಿ ಮೋಸದಿಂದ ಕಲ್ಲಾಗಿ ಪರಿವರ್ತಿಸಿದ. ಲಖನ್ ಕಲ್ಲಾಗಿ ಬದಲಾದ ತಕ್ಷಣ ರಾಕ್ಷಸ ದಂಭಕಾಸುರ ರಾಕ್ಷಸನ ನಗುವಿನಿಂದ ಜೋರಾಗಿ ನಕ್ಕ. ಅವನು ನನ್ನ 7 ಗಂಟುಗಳನ್ನ ಬಿಡಿಸೋನು. ಅವನ ರಾಕ್ಷಸ ನಗು ಎಲ್ಲಾ ಕಣಿವೆಗಳನ್ನ ನಡುಗಿಸಿತು. ಅಸಹ್ಯಕರ ನಗು ನಗುತ್ತಾ ದಂಭಕಾಸುರ ತನ್ನ ಗುಹೆಗೆ ಹೋಗಿ ರಾಜಕುಮಾರಿ ಚಂದ್ರಕಲಾಗೆ ಒಬ್ಬ ಹುಳು ಹೊರಗೆ ಬಂದಿದ್ದ ಮತ್ತು ಅವನು ನಿನ್ನ ಗಂಡ ಅಂತ ಹೇಳ್ತಿದ್ದ. ನೀನು ನನ್ನ ಗಂಡ ಬಂದಾಗ ನನ್ನನ್ನ ಸುಮ್ಮನೆ ಬಿಡಲ್ಲ ಅಂತ ದೊಡ್ಡ ದೊಡ್ಡ ಮಾತು ಹೇಳ್ತಿದ್ಯಲ್ಲ. ಹೇ, ಅವನನ್ನ ಪುಡಿ ಮಾಡೋಕೆ ನನಗೆ ನನ್ನ ಕೈಗಳು ಬೇಕಾಗಲಿಲ್ಲ. ಒಂದು ಸಣ್ಣ ಸುಳ್ಳಿಗೆ ಅವನು ತೊಂದರೆಗೊಳಗಾಗಿ ಧೂಳಾಗಿ ಬದಲಾದ. ಹೀಗೆ ಹೇಳಿ ರಾಕ್ಷಸನು ಜೋರಾಗಿ ನಕ್ಕ. ರಾಜಕುಮಾರಿ ಚಂದ್ರಕಲಾ ದಂಭಕಾಸುರನ ಮಾತನ್ನ ಕೇಳಿ ಸ್ತಬ್ಧಳಾದಳು. ಸ್ವಲ್ಪ ಸಮಯದ ನಂತರ ಅವಳು ಪ್ರಜ್ಞೆ ಮರಳಿ ಬಂದಾಗ ಅಳುತ್ತಾ ಮತ್ತು ಬೇಡಿಕೊಳ್ಳುತ್ತಾ ರಾಜಕುಮಾರಿ ಹೇಳಿದಳು, ದುಷ್ಟ ರಾಕ್ಷಸ, ನೀನು ಏನು ಮಾಡಿದ್ದೀಯಾ? ಇದು ನನ್ನ ಗಂಡನಿಗೆ ಆಗೋಕೆ ಸಾಧ್ಯವಿಲ್ಲ. ನನ್ನ ಗಂಡ ಸಾಯೋಕೆ ಸಾಧ್ಯವಿಲ್ಲ. ನೀನು ನನಗೆ ಸುಳ್ಳು ಹೇಳಿದ್ದೀಯಾ ಅಂತ ಹೇಳು. ರಾಜಕುಮಾರಿ ಚಂದ್ರಕಲಾಳ ಮಾತು ಕೇಳಿ ಅಹಂಕಾರದ ದನಿ ಹೇಳಿತು, ಮೂರ್ಖ ಹೆಣ್ಣೆ, ನೀನು ನನ್ನ ಬಗ್ಗೆ ಏನು ಅನ್ಕೊಂಡಿದ್ದೀಯಾ? ನಿನ್ನ ಹುಡುಗಂಡ ನನ್ನನ್ನ ಕೊಲ್ತಾನೆ ಅಂತ? ಹೇ ಹುಚ್ಚಿ,
ನಾನು ಅಮರನು, ಯಾರೂ ನನಗೆ ಹಾನಿ ಮಾಡೋಕೆ ಆಗಲ್ಲ, ನನಗೆ ದೇವರುಗಳಿಂದ ಆಶೀರ್ವಾದ ಸಿಕ್ಕಿದೆ. ಹೀಗೆ ಹೇಳಿ ಅಹಂಕಾರದ ದನಿ ರಾಜಕುಮಾರಿಯ ಹತ್ತಿರ ಬಂದು ಹೇಳಿತು, ಈಗ ನಿನ್ನ ಗಂಡನೂ ಇಲ್ಲ, ಈಗ ನನ್ನ ಮಾತು ಕೇಳು. ರಾಕ್ಷಸನ ಮಾತುಗಳಿಗೆ ಯಾವುದೇ ಉತ್ತರ ಕೊಡದೆ ಬಡ ರಾಜಕುಮಾರಿ ಜೀವವಿಲ್ಲದಂತೆ ನೆಲದ ಮೇಲೆ ಬಿದ್ದಳು. ಅವಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಇನ್ನೊಂದು ಕಡೆ ತನ್ನ ಹೆಂಡತಿಯನ್ನ ಹುಡುಕಲು ಹೋಗಿದ್ದ ಲಖನ್ ಹಲವು ದಿನಗಳವರೆಗೆ ಮನೆಗೆ ಹಿಂದಿರುಗದೇ ಇದ್ದಾಗ ಅವನ ಕುಟುಂಬದವರು ಬಹಳ ಚಿಂತಿತರಾದರು. ಲಖನ್ನ ತಾಯಿ ಮತ್ತು ಅವನ ಅತ್ತಿಗೆ ಅತ್ತು ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದರು. ಲಖನ್ನ ಅಣ್ಣ ಮಹೇಂದ್ರನೂ ಸಹ ಆಳವಾದ ಚಿಂತೆಯಲ್ಲಿದ್ದ. ಕೊನೆಗೆ ಏನೂ ಅರ್ಥವಾಗದೆ ಮಹೇಂದ್ರ ತನ್ನ ಕಿರಿಯ ಸಹೋದರ ಲಖನ್ನನ್ನ ತಾನೇ ಹುಡುಕಲು ನಿರ್ಧರಿಸಿದ ಮತ್ತು ತನ್ನ ತಾಯಿ ಮತ್ತು ಹೆಂಡತಿಯಿಂದ ಅನುಮತಿ ಪಡೆದು ಹಿರಿಯ ಸಹೋದರ ಮಹೇಂದ್ರ ಮನೆಯಿಂದ ಹೊರಟ. ಲಖನ್ನನ್ನ ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುವಾಗ ಅವನು ಅದೇ ಸಾಧುಗಳ ಗುಡಿಸಲನ್ನ ತಲುಪಿದ. ಅವನು ಮಹಾತ್ಮರಿಗೆ ನಮಸ್ಕರಿಸಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲು ಸಾಧುಗಳ ಗುಡಿಸಲಿನ ಹೊರಗೆ ಕುಳಿತ. ಮಹೇಂದ್ರನನ್ನ ನೋಡಿ ಅವರು, ಹೇ ಮಗನೇ, ನೀನು ಈ ನಿರ್ಜನ ಕಾಡಿನಲ್ಲಿ ಯಾಕೆ ಅಲೆದಾಡ್ತಿದ್ದೀಯಾ ಅಂತ ಕೇಳಿದ್ರು. ಮಹೇಂದ್ರ ಮಹಾತ್ಮರಿಗೆ ಪ್ರಾರಂಭದಿಂದ ಕೊನೆಯವರೆಗೂ ಸಂಪೂರ್ಣ ಕಥೆಯನ್ನ ಹೇಳಿದ. ಇಡೀ ಕಥೆಯನ್ನ ಕೇಳಿದ ನಂತರ ಮಹಾತ್ಮರ ಮುಖದ ಮೇಲೆ ಚಿಂತೆಯ ಗೆರೆಗಳು ಕಾಣಿಸಿಕೊಂಡವು. ಅವರು ಹೀಗೆ ಆಲೋಚನೆಯಲ್ಲಿ ಮುಳುಗಿದ್ದನ್ನ ನೋಡಿ ಮಹೇಂದ್ರ ಕೇಳಿದ, ಹೇ ಮಹಾರಾಜ, ನನ್ನ ಮಾತನ್ನ ಕೇಳಿದ ನಂತರ ನೀವು ಯಾವ ಆಲೋಚನೆಗಳಲ್ಲಿ ಮುಳುಗಿದ್ದೀರಿ ಮತ್ತು ನಿಮ್ಮ ಮುಖದ ಮೇಲೆ ಚಿಂತೆಯ ಗೆರೆಗಳನ್ನ ನಾನು ಸ್ಪಷ್ಟವಾಗಿ ನೋಡಬಲ್ಲೆ, ಇದಕ್ಕೆ ಕಾರಣವೇನು ಗುರುಗಳೇ? ಮಹಾತ್ಮರು ಗಂಭೀರ ಧ್ವನಿಯಲ್ಲಿ ಹೇಳಿದರು, ಹೇ ಮಗನೇ, ನನಗೆ ನಿನ್ನ ಸಹೋದರ ಲಖನ್ ಗೊತ್ತಿದೆ. ಅವನು ನನ್ನ ಬಳಿಗೆ ಬಂದಿದ್ದನು ಮತ್ತು ಅವನು ಇಷ್ಟೇ ಹೇಳಿ ಮಹಾತ್ಮರು ನಿಲ್ಲಿಸಿದಾಗ ಮಹೇಂದ್ರ ಆಶ್ಚರ್ಯಪಟ್ಟ ಮತ್ತು ಅವನು ಮಹಾತ್ಮರಿಗೆ, ಏನು ಗುರುಗಳೇ, ನನ್ನ ಸಹೋದರನಿಗೆ ಏನಾಯಿತು ಹೇಳಿ ಅಂತ ಕೇಳಿದ. ಮಹಾತ್ಮರು ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದರು, ಮಗನೇ, ಲಖನ್ ರಾಕ್ಷಸ ದಂಭಕಾಸುರನ ಬಳಿಗೆ ಹೋದನು. ಅವನಿಗೆ ದೇವರುಗಳಿಂದ ವರ ಸಿಕ್ಕಿದೆ ಅಂತ ನಾನು ಅವನಿಗೆ ಹೇಳಿದೆ. ಆದ್ರೂ ಅವನು ಆ ರಾಕ್ಷಸ ದಂಭಕಾಸುರನ ಬಳಿಗೆ ಹೋದನು ಮತ್ತು ಅವನನ್ನ ಸೋಲಿಸೋಕೆ 7 ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಬೇಕು ಅಂತ ಹೇಳಿದೆ. ಮಹೇಂದ್ರನಿಗೆ ತನ್ನ ಸಹೋದರ ಲಖನ್ನ ಸ್ಥಿತಿ ತಿಳಿದ ಮೇಲೆ ಅವನಿಗೆ ಸಿಡಿಲು ಬಡಿದಂತಾಯಿತು. ಕಣ್ಣೀರಿನಿಂದ ಅವನು ಸಾಧುಬಾಬಾನ ಪಾದಗಳಿಗೆ ಬಿದ್ದು ಹೇಳಿದ, ಗುರುಗಳೇ, ದಯವಿಟ್ಟು ನನ್ನನ್ನ ಆ ರಾಕ್ಷಸ ದಂಭಕಾಸುರನ ಬಳಿಗೆ ಹೋಗೋ ದಾರಿ ತೋರಿಸಿ, ನಾನು ನನ್ನ ಸಹೋದರನನ್ನ ನೋಡಬೇಕು. ಮಹೇಂದ್ರನ ಭಕ್ತಿಯನ್ನ ನೋಡಿ ಮಹಾತ್ಮರು ಅವನಿಗೆ ಆಶೀರ್ವದಿಸಿ ದಂಭಕಾಸುರನ ಗುಹೆಗೆ ಹೋಗೋ ದಾರಿಯನ್ನ ತೋರಿಸಿದರು. ಒಂದು ಕ್ಷಣವೂ ತಡಮಾಡದೆ ಮಹೇಂದ್ರ ರಾಕ್ಷಸನ ಗುಹೆಯ ಕಡೆಗೆ ಹೊರಟ. ಅವನು ವೇಗವಾಗಿ ರಾಕ್ಷಸನ ಗುಹೆಯ ಬಳಿ ತಲುಪಿದ ಮತ್ತು ಜೋರಾಗಿ ಕೂಗಿದ, ಓ ರಾಕ್ಷಸ ದಂಭಕಾಸುರ, ನಾನು ಲಖನ್ನ ಅಣ್ಣ, ಹೊರಗೆ ಬಂದು ನನ್ನನ್ನ ಎದುರಿಸು. ಮಹೇಂದ್ರನ ಮಾತುಗಳನ್ನ ಕೇಳಿ ದಂಭಕಾಸುರ ನಗುತ್ತಾ ಗುಹೆಯಿಂದ ಹೊರಬಂದ ಮತ್ತು ಓಹ್, ಮತ್ತೊಬ್ಬ ಹುಳು ಸಾಯೋಕೆ ಬಂದಿದ್ದಾನೆ ಅಂತ ಹೇಳಿದ. ಮಹೇಂದ್ರ ಅವನನ್ನ ನೋಡಿದ, ತನ್ನ ಎಡಗೈಯಿಂದ ಕತ್ತಿಯನ್ನ ಎತ್ತಿದ ಮತ್ತು ದಂಭಕಾಸುರನ ಮೇಲೆ ಪೂರ್ಣ ಶಕ್ತಿಯಿಂದ ದಾಳಿ ಮಾಡಿದ. ಆದ್ರೆ ಅವನ ಕತ್ತಿ ರಾಕ್ಷಸನನ್ನ ಮುಟ್ಟಿದ ತಕ್ಷಣ ದೇವರುಗಳ ವರದಿಂದ ಅವನೂ ಸಹ ಒಂದು ಕ್ಷಣದಲ್ಲಿ ಕಲ್ಲಾಗಿ ಬದಲಾದ ತಕ್ಷಣ ದಂಭಕಾಸುರ ನಕ್ಕನು ಮತ್ತು ನಿಮ್ಮ ಇಬ್ಬರು ಅಣ್ಣ ತಮ್ಮಂದಿರ ಹಣೆಬರಹದಲ್ಲಿ ನೀವು ಇಬ್ಬರು ಯುಗಯುಗಾಂತರಗಳವರೆಗೆ ನನ್ನ ಗುಹೆಯ ಕಾವಲುಗಾರರಾಗಿ ಇರೋದು ಬರೆಯಲಾಗಿದೆ ಅಂತ ಹೇಳಿದನು. ಇದನ್ನು ಅಸಹ್ಯವಾಗಿ ನುಡಿದು ದಂಭಕಾಸುರ ತನ್ನ ಗುಹೆಗೆ ಹೋಗಿ ರಾಜಕುಮಾರಿ ಚಂದ್ರಕಲಾಗೆ ಇದೆಲ್ಲವನ್ನ ಹೇಳಿದನು ಮತ್ತು ನಿನ್ನ ಇಬ್ಬರು ರಕ್ಷಕರು ನನ್ನ ಮುಂದೆ ಬಿದ್ದಿದ್ದಾರೆ, ಈಗ ಯಾರನ್ನ ಕಾಯ್ತಿದ್ದೀಯಾ, ಮೂರ್ಖ ಹೆಣ್ಣೆ ಅಂತ ಹೇಳಿದನು. ರಾಜಕುಮಾರಿ ಚಂದ್ರಕಲಾಳ ಕಣ್ಣೀರು ಅತ್ತು ಒಣಗಿ ಹೋಗಿತ್ತು. ಈಗ ಉಳಿದಿದ್ದು ಕೋಪ ಮತ್ತು ಜ್ವಾಲೆ ಮಾತ್ರ. ಉರಿಯುವ ಕಣ್ಣುಗಳಿಂದ ಅವಳು ಕೋಪದಿಂದ ಗರ್ಜಿಸಿದಳು. ರಾಜಕುಮಾರಿ ಹೇಳಿದಳು, ದುಷ್ಟ ರಾಕ್ಷಸ, ನೀನು ಯಾಕೆ ಇಷ್ಟು ಸಂತೋಷ ಪಡ್ತಿದ್ದೀಯಾ? ನಿನ್ನ ಅಂತ್ಯವನ್ನ ನಾನು ಸ್ಪಷ್ಟವಾಗಿ ನೋಡಬಲ್ಲೆ, ನನ್ನ ಕಣ್ಣುಗಳಲ್ಲಿ ನೋಡು. ರಾಜಕುಮಾರಿ ಚಂದ್ರಕಲಾಳ ವರ್ತನೆ ಮತ್ತು ಅವಳ ಮಾತನ್ನ ಕೇಳಿ ದಂಭಕಾಸುರ ತೊಂದರೆಗೊಳಗಾಗಿ ಏನನ್ನೂ ಹೇಳದೆ ಅಲ್ಲಿಂದ ಹೊರಟ. ಇನ್ನೊಂದು ಕಡೆ ಲಖನ್ ಮಹೇಂದ್ರನ ಮನೆಗೆ ಹೋದ. ಲಖನ್ ಹಿಂದಿರುಗುವ ಮೊದಲೇ ಅಲ್ಲಿ ದುಃಖ ಇತ್ತು ಮತ್ತು ಅದರ ಮೇಲೆ ಮಹೇಂದ್ರನು ಹಿಂದಿರುಗದೇ ಇದ್ದಾಗ ಅವನ ಹೆಂಡತಿ ಮತ್ತು ತಾಯಿಯ ಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಕೊನೆಗೆ ಮಹೇಂದ್ರನ ಹೆಂಡತಿ ತನ್ನ ಅತ್ತೆಗೆ ಹೇಳಿದಳು, ಅಮ್ಮ, ನಾವು ಹೀಗೆ ಅಳುತ್ತಾ ಎಷ್ಟು ದಿನ ಕಾಯಬೇಕು? ಇದನ್ನ ಕೇಳಿ ವೃದ್ಧ ತಾಯಿ ಹೇಳಿದಳು, ಮಗಳೇ, ನಾವು ಇನ್ನೇನು ಮಾಡಬಹುದು? ಮಹೇಂದ್ರನ ಹೆಂಡತಿ ಹೇಳಿದಳು, ನಾವು ನಮ್ಮ ರಾಜನ ಹತ್ರ ಹೋಗಿ ಇದೆಲ್ಲವನ್ನ ಅವನಿಗೆ ಹೇಳ್ತೀವಿ, ಅವನು ಖಂಡಿತ ನಮಗೆ ಸಹಾಯ ಮಾಡ್ತಾನೆ. ವೃದ್ಧ ತಾಯಿಗೆ ಸೊಸೆಯ ಮಾತುಗಳು ಸರಿಯೆನಿಸಿದವು ಮತ್ತು ಅವರಿಬ್ಬರೂ ತಕ್ಷಣ ರಾಜ ವಿಕ್ರಮಾದಿತ್ಯನ ಹತ್ರ ಹೊರಟರು. ಕಥೆಯ ಮುಂದಿನ ಭಾಗವು ಶೀಘ್ರದಲ್ಲೇ ಬರಲಿದೆ, ನಿರೀಕ್ಷಿಸಿ.
ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.